ಜಾಸ್ತಿ ಖರ್ಚಿಲ್ಲದೆ ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸಿ ಒಂದು ರಿಚ್ ಆಗಿರುವಂತಹ ಪ್ರೋಟೀನ್ ಲಡ್ಡು ಮಾಡಿದರೆ ಹೇಗೆ? ಬರ್ತೀರಲ್ವ ನೀವು ಕೂಡ ನನ್ನ ಜೊತೆ? ಸಖತ್ತಾಗಿರುತ್ತೆ, ಸಿಂಪಲಾಗಿ ಮಾಡ್ಬೋದು. ಅದು ಇದು ಬೇಕು ಅಂತ ಏನಿಲ್ಲ, ಮನೆಯಲ್ಲಿರೋ ಸಾಮಗ್ರಿಗಳೇ ಸಾಕು. ನೋಡಿ, ಇವತ್ತಿನ ಹೀರೋ ಇದುವೇ ಹಲಸಿನ ಬೀಜ. ತಗೊಳ್ಳಿ 1 ಕಪ್ಪು. ಅದನ್ನೊಂದು ಬಿಸಿ ಬಿಸಿ ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಹುರಿಬೇಕು. ಒಳ್ಳೆ ಕಪ್ಪಾಗಬೇಕಾಯ್ತಾ ಹೊರಗಡೆ, ನೋಡಿ ಈ ರೀತಿ ಬರಬೇಕು. ಆಯ್ತಲ್ವಾ, ಸಾಕು. ಇನ್ನು ಇದನ್ನು ತೆಗೆದು ಬೇರೊಂದು ಬೌಲಲ್ಲಿ ಹಾಕಿಟ್ಕೊಂಡು ಸುಮ್ಮನೆ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಅದೇ ಕಡಾಯಿಗೆ ಅರ್ಧ ಕಪ್ಪು ಕಡಲೆ ಬೀಜ ಕೂಡ ಸೇರಿಸಿ ಅದೇ ರೀತಿ ಹುರ್ಕೊಳ್ಳಿ. ನೋಡಿ ಕಪ್ಪಾಯ್ತಲ್ವಾ, ಇದನ್ನು ಕೂಡ ತೆಗೆದಿಟ್ಕೊಳ್ಳಿ. ಇದನ್ನು ಕೂಡ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿಟ್ಕೊಳ್ಳಿ, ಆಯಿತಾ. ಆಮೇಲೆ ಅದೇ ಕಡಾಯಿಗೆ 1 ಕಪ್ಪು ಅವಲಕ್ಕಿ ಕೂಡ ಸೇರಿಸ್ಕೊಂಡು ಮುಟ್ಟುವಾಗಲೇ ಹುಡಿ ಹುಡಿ ಆಗಬೇಕು, ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ, ಆಯ್ತಲ್ವಾ. ಇದನ್ನು ಕೂಡ ಒಂದು ಸೈಡಿಗೆ ಇಟ್ಕೊಳ್ಳಿ, ಒಂದು ಬೌಲೆಲ್ಲ ಹಾಕಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಕಡಾಯಿಗೆ 1 ಕಪ್ಪು ತೆಂಗಿನ ತುರಿ, ಇದೊಳಗೆ ಕೆಂಪು ಕೆಂಪಾಗಬೇಕಾಯ್ತಾ. ನೋಡಿ ಸಾಕು, ಇದನ್ನು ಕೂಡ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಕಡಾಯಿಗೆ ನಾನು ಬೆಲ್ಲ ಒಂದು 1.5 ಪೀಸ್ ತೊಗೊಂಡಿದ್ದೀನಿ, ಆಯಿತಾ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕರಗಿಸಿಟ್ರೆ ಸಾಕು. ಇದು ಕೂಡ ರೆಡಿ ಆಯ್ತಲ್ವಾ. ಇದನ್ನು ಸ್ಟವ್ ಆಫ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಷ್ಟನ್ನು ಕರೆಕ್ಟಾಗಿ ಹುಡಿ ಮಾಡಬೇಕು. ತೆಂಗಿನ ತುರಿ ಮಾತ್ರ ಬೇಡ, ಆಯಿತಾ. ಅದನ್ನು ಹುಡಿ ಮಾಡಬೇಡಿ. ಹುಡಿ ಕೂಡ ಆಯ್ತಲ್ವ, ಸ್ವಲ್ಪ ಏಲಕ್ಕಿ ಹುಡಿ, ಸ್ವಲ್ಪ ಉಪ್ಪು, ಆಮೇಲೆ ನಾವು ಇದನ್ನು ಹುಡಿ ಮಾಡಿಟ್ಕೊಳ್ಳಿಲ್ಲ, ಆಯಿತಾ. ತೆಂಗಿನ ತುರಿನ ಅದನ್ನು ಕೂಡ ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ. ರೆಡಿ ಮಾಡಿಟ್ಟಿರುವಂತಹ ಆ ಬೆಲ್ಲದ ಪಾಕ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಂಡು ಎಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಮಿಕ್ಸ್ ಆಗಬೇಕಾಯ್ತಾ. ಆಮೇಲೆ ಮಿಕ್ಸ್ ಆಗಿ ನಿಮಗೆ ಕಡಿಮೆ ಆದರೆ ಪುನಃ ಬೆಲ್ಲದ ಪಾಕನೋ ತುಪ್ಪನೋ ಎಲ್ಲ ಕೂಡ ಹಾಕ್ಕೊಂಡು ಒಂದು ಉಂಡೆ ಮಾಡಿಬಿಟ್ರೆ ಆಯಿತು. ನೋಡಿ ಈ ರೀತಿ ಉಂಡೆ ಮಾಡ್ಕೊಳ್ಳಿ, ಒಳ್ಳೆ ಟೈಟ್ ಆಗಿರಲಿ, ಆಯಿತಾ. ಉಂಡೆ ಆಯಿತು, ಸೂಪರಾಗಿರೋ ಸಖತ್ತಾಗಿರೋ ಹೆಲ್ದಿಯಾಗಿರೋ ಲಡ್ಡು ರೆಡಿ ಆಯಿತು. ಇಷ್ಟ ಆಯ್ತಲ್ವ? ನೀವು ಕೂಡ ರೆಡಿ ಮಾಡ್ತೀರಲ್ವ? ಹಾಗಿದ್ರೆ ಈ ಪೇಜ್ ಕೂಡ ಒಂದು ಫಾಲೋ ಮಾಡಿ ಇಟ್ಕೊಳ್ಳಿ, ಆಯಿತಾ. ಇನ್ನೂ ಕೂಡ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.